ಪ್ರಿಯ ವಿದ್ಯಾರ್ಥಿಗಳೇ, ಕದಡಿದ ಸಲಿಲಂ ತಿಳಿವಂದದೆ ಈ ಪದ್ಯದ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಕದಡಿದ ಸಲಿಲಂ ತಿಳಿವಂದದೆ ಅಂತ ನೋಡೋದಾದರೆ, ಸಲಿಲಂ ಅಂದರೆ ನೀರು. ಅಂದರೆ ನೀರು ಕದಡಿ ಹೋದರೆ, ಕಲಕಿ ಹೋದರೆ ಅದಕ್ಕೆ ಅದರದೇ ಆದ ಸ್ವಲ್ಪ ಸಮಯ ಕೊಟ್ಟರೆ ಏನು ತಿಳಿ ಆಗಲ್ವಾ ಅಂತಂದೇಳಿ. ತಿಳಿ ಅಂದರೆ ಶುದ್ಧವಾಗಲ್ವಾ, ಪರಿಶುದ್ಧವಾಗಲ್ವಾ, ಚೆನ್ನಾಗಿರಲ್ವಾ ಅಂತಂದೇಳಿ. ಅದೇ ರೀತಿ ಇಲ್ಲಿ ನಾಗಚಂದ್ರ, ಕವಿ ನಾಗಚಂದ್ರ ಅವರ ಬಿರುದು ಅಭಿನವ ಪಂಪ ಅಂತಂದೇಳಿ. ಅವ್ರಿಗೆ ಯಾಕೆ ಆ ರೀತಿ ಬಿರುದು ಬಂತು ಅಂದರೆ, ರಾಮಚಂದ್ರ ಚರಿತ ಪುರಾಣ ಅಂತಂದೇಳಿ ಇದರ ಆಕರ ಗ್ರಂಥ ಬರೆದ್ರು. ಆಮೇಲೆ ಪಂಪ ರಾಮಾಯಣ ಅಂತ ಹೆಸರುವಾಸಿ ಆಯಿತು. ಆ ರೀತಿ ಬಿರುದು ಕೂಡ ಬಂತು. ನಾಗಚಂದ್ರ, ಜೈನ ಧರ್ಮದ ಕವಿ ನಾಗಚಂದ್ರ ಹೇಳ್ತಿದ್ದಾರೆ, ರಾವಣನ ಮನಸ್ಸು ಕೂಡ ಈ ನೀರಿನಂತೆ ತಿಳಿಯಾಗಲ್ವಾ ಅಂತಂದೇಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದೊಂದು ಚಂಪು ಕಾವ್ಯ, ಅಂದರೆ ಗದ್ಯ ಪದ್ಯ ಮಿಶ್ರಣವಾಗಿರುವ ಕಾವ್ಯ. ನಾಗಚಂದ್ರ ಹೇಳ್ತಾರೆ ನೋಡಿ ಇಲ್ಲಿ, ರಾವಣನಿಗೆ ಉತ್ತಮವಾದ ವ್ಯಕ್ತಿತ್ವ ಇತ್ತಂತೆ. ಉತ್ತಮವಾದ ವ್ಯಕ್ತಿತ್ವ ಇತ್ತು, ಆದರೆ ವಿಧಿಗೆ ಸಿಲುಕಿ, ವಿಧಿಯಾಟ, ದೇವರಾಟಕ್ಕೆ, ವಿಧಿಯಾಟದಲ್ಲಿ ಸಿಲುಕಿ ಸೀತೆಯನ್ನು ಅಪಹರಣ ಮಾಡ್ತಾನೆ. ಇದರಿಂದ ಎಲ್ಲರೂ ಕೋಪಗೊಳ್ಳಬೇಕು. ಅದೇ ರೀತಿ ರಾಮನ ಸೈನ್ಯ ಕೋಪಗೊಂಡು ಯುದ್ಧ ಸಾರ್ತಾರೆ. ಇದನ್ನು ತಿಳಿದು ರಾವಣ ಅವನು ಜಯ ಸಾಧಿಸಲೇಬೇಕು ಅಂತಂದೇಳಿ ಅವನು ಛಲವಾದಿ. ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸೋದಕ್ಕೆ, ಬಹುರೂಪಿಣಿ ಅಂದರೆ ಬಹು ಅಂದರೆ ಮಲ್ಟಿಪಲ್, ಅಂದರೆ ಸಹಸ್ರಮುಖ ರಾವಣ ಹೀಗೆಲ್ಲ ಹೇಳ್ತೀವಿ. ಆ ಥರ ಬೇರೆ ಬೇರೆ ರೂಪವನ್ನು ತಾಳ್ಬೋದು ಅಂತ ಒಂದು ವಿದ್ಯೆಯನ್ನು ಸಾಧಿಸೋದಕ್ಕೆ ಜಿನಾಲಯದಲ್ಲಿ ಒಂದು ಭಕ್ತನಾಗಿ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಇಲ್ಲಿ ಜೈನ ಧರ್ಮದ ಕಥೆ ಆಗಿರೋದ್ರಿಂದ ಜಿನಾಲಯದಲ್ಲಿ ಜಿನ ಭಕ್ತನಾಗಿರ್ತಾನೆ. ಅದೇ ರೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಶಿವಭಕ್ತ, ಅವನು ಶಿವಾಲಯದಲ್ಲಿ ಶಿವಭಕ್ತನಾಗಿರ್ತಾನೆ. ಈ ಥರ ನಮ್ಮ ಪದ್ಯ ಆರಂಭ ಆಗುತ್ತೆ. ಆ ರೀತಿ ಬಹುರೂಪಿಣಿ ವಿದ್ಯೆಯನ್ನು ಅವನು ಒಲಿಸ್ಕೊಂಡಾಗ ಆ ಸಂದರ್ಭದಲ್ಲಿ ಅದು ಪ್ರತ್ಯಕ್ಷವಾಗಿ ಯಾವ್ಯಾವ ರೀತಿ ಮಾತಾಡುತ್ತೆ, ಅದು ಪ್ರತ್ಯಕ್ಷ ಆಗಬೇಕಾದ್ರೆ ಯಾವ್ಯಾವ ರೀತಿ ಶಬ್ದ ಆಯಿತು, ಏನೇನು ಎಚ್ಚರಿಕೆಗಳನ್ನು ನೀಡ್ತು ಪರಿಸರ ಅಂತ ನೋಡೋದಾದರೆ ಹೇಳ್ತಾರೆ ನೋಡಿಲಿ. ರಾವಣನು ಧ್ರುವ ಮಂಡಲದಂತೆ ನಿಶ್ಚಲವಾಗಿ ಚಲಿಸದೆ, ಅವನೆಲ್ಲೂ ಕೂಡ ಚಲಿಸ್ದಂಗೆ ಒಂದೇ ಮನಸ್ಸಿನಿಂದ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಬಹುರೂಪಿಣಿ ವಿದ್ಯೆ ಕೂಡ ಅವನು ಸಾಧಿಸ್ತಾನೆ. ಆ ರೀತಿ ಪ್ರತ್ಯಕ್ಷಳಾಗಿ ರಾವಣನ ಎದುರು ವಿದ್ಯಾದೇವತೆ ಪ್ರತ್ಯಕ್ಷಳಾಗ್ತಾಳೆ. ಯಾವ ದೇವತೆ? ಬಹುರೂಪಿಣಿ ವಿದ್ಯೆ. ಪ್ರತ್ಯಕ್ಷಳಾಗಿ ವಿದ್ಯಾದೇವತೆ ಈ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ನೋಡಿ. ಆ ವಿದ್ಯಾದೇವತೆಯು ಮುಂಗಾರಿನ ಸಿಡಿಲ ಆವೇಶ, ಮುಂಗಾರಿನ ಸಿಡಿಲು ಎಷ್ಟು ಶಬ್ದ ಇರುತ್ತೆ, ಆರ್ಭಟ ಇರುತ್ತೆ, ಅದನ್ನು ಮೀರುವಂತೆ ಶಬ್ದವನ್ನು ಮಾಡ್ತಾ ಯಮಧರ್ಮನ ನಾಲಿಗೆಯು ಕಂಪಿಸುವಂತೆ, ಯಮಧರ್ಮನ ನಾಲಿಗೆ ಕೂಡ ಅಲುಗಾಡ ಹೋಗಬೇಕು. ಆ ರೀತಿ ಅವಳ ದೇವರ ಕೈಗಳನ್ನು ವ್ಯಾಪಿಸಿಕೊಂಡು, ಅಂದರೆ ಚಾಚಿಕೊಂಡು, ಆಜ್ಞಾಪಿಸು ಅಂದರೆ ಆಜ್ಞೆ ಮಾಡು, ಏನಾಗಬೇಕು ನನ್ನಿಂದ ಅಂತಂದೇಳಿ ರಾವಣನ ಎದುರು ಪ್ರತ್ಯಕ್ಷಳಾಗ್ತಾಳೆ. ಈ ರೀತಿ ಪ್ರತ್ಯಕ್ಷಳಾಗಿ ಹೇಳ್ಕೊಡ್ತಾಳೆ, ನಿನಗೆ ಏನಾಗಬೇಕು ನನ್ನಿಂದ ಅಂತಂದೇಳಿ, ನಾ ಏನಾಗಕ್ಕೆ ಸಾಧ್ಯ ನನ್ನಿಂದ ಅಂತ ಕೂಡ ಹೇಳ್ತಾಳೆ ನೋಡಿ. ಚಕ್ರಧರನಾದ ಲಕ್ಷ್ಮಣನನ್ನು, ಚಕ್ರಧರ ಲಕ್ಷ್ಮಣನ ಚಕ್ರಧರ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಲಕ್ಷ್ಮಣನ ಪಾತ್ರವೇ ಪ್ರಮುಖವಾದ ಪಾತ್ರ. ಅದೇ ರೀತಿ ಚರಮ ದೇಹಧಾರಿಯಾದ ರಾಮನನ್ನ, ಅಂದರೆ ಮರುಜನ್ಮವಿಲ್ಲ ಅವನಿಗೆ ಈ ನಮ್ಮ ಜೈನ ಧರ್ಮದ ಕಥೆಯಲ್ಲಿ. ಆ ರಾಮನನ್ನ ಉಳಿಯಲು ಬಿಟ್ಟು, ಅವರನ್ನು ಬಿಟ್ಟು ಉಳಿದವರನ್ನು ಉಳಿಯಲು ಬಿಡುವುದಿಲ್ಲ, ಬೇರೆ ಯಾರನ್ನು ಕೂಡ ನಾನು ಉಳಿಸಲ್ಲ ಅಂತಂದೆಲ್ಲ ಆರ್ಭಟ ಮಾಡ್ತಾ ಯಾರು ಬಹುರೂಪಿಣಿ ವಿದ್ಯೆ ಹೇಳ್ತಾರೆ. ಆದರೆ ಅವನಿಗೆ ರಾವಣ ಹೇಳ್ತಾನೆ, ನನಗೆ ಬೇಕಾಗಿರೋದು ಯಾರು? ರಾಮ ಲಕ್ಷ್ಮಣರನ್ನು ನೀನು ನಾಶ ಮಾಡಬೇಕು, ಅವ್ರನ್ನ ಬಿಟ್ಟು ಉಳಿದವ್ರನ್ನೆಲ್ಲ ನಾಶ ಮಾಡಿದ್ರೆ ಏನು ಪ್ರಯೋಜನ ನನಗೆ ಅಂತಂದೇಳಿ ವಿದ್ಯಾದೇವತೆಗೆ ಹೇಳ್ತಾನೆ. ಅದ್ರ ಜೊತೆಗೆ ಇಷ್ಟಾದರೂ ಪ್ರಯೋಜನ ಆಗಿದೆಯಲ್ಲ ಅಂತಂದೇಳಿ ನಮಸ್ಕಾರ ಮಾಡ್ತಾನೆ. ಅಂಥದ್ರಲ್ಲೆಲ್ಲ ತುಂಬ ಉತ್ತಮ ವ್ಯಕ್ತಿ ರಾವಣ, ಪೂಜಿಸೋದ್ರಲ್ಲಿ ಇದರಲ್ಲೆಲ್ಲ. ಹಂಗಾಗಿ ಈ ಥರ ಅದೆಲ್ಲ ಆದಮೇಲೆ ಶಾಂತಿ ಜಿನಭವನ ದೇವಾಲಯದಿಂದ ಹೊರ ಬರಬೇಕಾದ್ರೆ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿ ಅವನು ಅಂತಃಪುರ, ಅಂದರೆ ಯಾವುದು ಅರಸನ ಮನೆ, ರಾಜನ ಮನೆಗೆ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಇವನು ಈ ಕಡೆ ಈ ಕೆಲಸ ಮಾಡ್ತಿರ್ಬೇಕಾದ್ರೆ
ರಾಮನ ಗುಂಪಿನವರು ಅಂಗದಾದಿಗಳು ಅಂದರೆ ಅವ್ರಿಗೆ ಕೇಚರರು ಅಂತಂದು ಕೂಡ ಕರಿತೀವಿ. ಆಕಾಶದಲ್ಲಿ ಚಲಿಸುವಂಥವ್ರು ಇವರೆಲ್ಲ. ಅವರು ಲಂಕೆಗೆ ಬಂದು ಅವರ ಅಟ್ಟಹಾಸವನ್ನು ಮೆರೆದಿರ್ತಾರೆ. ಆ ಮೆರೆದು ಬಿಟ್ಟು ಮತ್ತೆ ಅವರ ಸ್ಥಳಗಳಿಗೆ, ಅಂದರೆ ಸಮುದ್ರದ ತೀರದಲ್ಲಿ ಅವರು ಟೆಂಟ್ ಬಿಡಾರ ಹಾಕೊಂಡಿರ್ತಾರಲ್ಲ, ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ಇಲ್ಲಿ ಹೋಗಿ ನೋಡ್ತಾನೆ ರಾವಣ ಅಲ್ಲಿ ಅಂತಃಪುರದಲ್ಲಿ ಅವರು ಅಂಗದಾದಿಗಳೆಲ್ಲ ಆ ಸ್ತ್ರೀಯರನ್ನೆಲ್ಲ ನಿಂದಿಸಿರ್ತಾರೆ. ಹೆಂಗಂದ್ರೆ ಹಂಗೆ ತೊಂದರೆ ಮಾಡಿರ್ತಾರೆ, ಬೈದು ಅವಮಾನ ಮಾಡಿ ಅಹಂಕಾರದಿಂದ ಅವನ್ನೆಲ್ಲ ಏನೇನೋ ತೊಂದರೆ ಮಾಡಿರ್ತಾರೆ. ಈ ಥರ ಅದರ ಘಟನೆಯಿಂದ ಸ್ತ್ರೀಯರೆಲ್ಲ ಇಲ್ಲಿ ಕ್ರೋಧಗೊಂಡಿರ್ತಾರೆ, ಕೋಪಗೊಂಡು ಅವರ ಮುಖಗಳೆಲ್ಲ ಬಾಡಿ ಹೋಗಿರುತ್ತೆ. ಯಾವ ರೀತಿ ಇದನ್ನೆಲ್ಲ ನೋಡಿದಾಗ ಏಟು ತಿಂದ ಸಿಂಹದಂತೆ, ಸಿಂಹ ಏಟು ತಿಂದರೆ ಯಾವ ರೀತಿ ಗರ್ಜಿಸುತ್ತೋ ಕೈಲಾಗದಿದ್ರು ಆ ಥರ ಇವನು ಆ ಸಂದರ್ಭದಲ್ಲಿ ಮಂಡೋದರಿಯ ಬಾಡಿದ ಮುಖವನ್ನೆಲ್ಲ ನೋಡ್ತಾ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಸಮಾಧಾನ ಮಾಡ್ತಾನೆ. ಯಾವ ರೀತಿ ಏನೇನು ಹೇಳ್ತಾನೆ, ಮಂಡೋದರಿ ಮತ್ತು ಅಂತಃಪುರದ ಸ್ತ್ರೀಯರನ್ನ ಕುರಿತು ಈ ಥರ ಮಾತಾಡ್ತಾನೆ ನೋಡಿ. ನಾನು ಒಂದೇ ಒಂದು ಸ್ವಲ್ಪ ಹುಬ್ಬುಗಂಟಿಕ್ಕೊಳ್ಳೋದು ಅಂದರೆ ಹುಬ್ಬುಗಂಟಿಕ್ಕೊಳ್ಳಾಗ ಕೋಪ ಬಂದ ಸೂಚನೆ. ಆ ಕ್ಷಣದಲ್ಲಿ ಅವ್ರನ್ನೆಲ್ಲ ನಾನು ಬಂಧಿಸ್ಬಿಟ್ಟು ಅವ್ರಿಗೆ ಎಂಥದ್ದು ಶಿಕ್ಷೆ ಬೇಕೋ ಆ ಶಿಕ್ಷೆಗಳನ್ನೆಲ್ಲ ನಾನು ಕೊಡ್ತೀನಿ ಅಂತಂದೆಲ್ಲ ಹೇಳ್ತಾನೆ. ಆ ರೀತಿ ಒಂದು ಸಮಾಧಾನ ಮಾಡಿ ಅವನು ಮತ್ತೆ ಏನು ಮಾಡ್ತಾನೆ, ಪ್ರಮದವನಕ್ಕೆ ಬರ್ತಾನೆ. ಪ್ರಮದವನ ಅಂತಂದೇಳಿ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಅಶೋಕವನ ಅರ್ಥ ಒಂದೇ. ಅಶೋಕ ಅಂದ್ರೂ ಕೂಡ ಶೋಕ ಇಲ್ಲದೆ ಇರೋದು, ದುಃಖ ಇಲ್ಲದೆ ಇರೋದು, ಸಂತಸ ಇರೋಂಥ ವನ. ನಾವು ಪಾರ್ಕ್ಗೆಲ್ಲ ಏನಕ್ಕೆ ಹೋಗ್ತೀವಿ? ಸಂತೋಷ ಸಿಗಬೇಕು ಅಂತಾನೆ ತಾನೆ. ಅದೇ ಥರ ಸಂತೋಷ ನೀಡುವ ವನ ಅಶೋಕವನ. ಅದೇ ರೀತಿ ಪ್ರಮದವನ ಅಂದ್ರೂ ಕೂಡ ಒಂದೇ ಅರ್ಥ, ಪ್ರಮೋದ. ಅಂದರೆ ಎಕ್ಸಾಮಲ್ಲಿ ನಾವು ಅಶೋಕವನ ಅಂತ ಬಳಸಂಗಿಲ್ಲ, ಇಲ್ಲಿ ಪ್ರಮದವನ ಅಂತಂದೇ ಬಳಸ್ಬೇಕಾಗತ್ತೆ. ಈ ಥರ ಪ್ರಮದವನಕ್ಕೆ ಬರ್ತಾನೆ. ಪ್ರಮದವನಕ್ಕೆ ಬರ್ತಿರ್ಬೇಕಾದ್ರೆ ಅವನು ಒಂದು ಪೌರುಷ ಸೌಂದರ್ಯ ಅದನ್ನೆಲ್ಲ ನೋಡಿ ಅಲ್ಲಿರುವಂಥ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸಿ ಹೇಳೋ ಪ್ರಯತ್ನ ಮಾಡ್ತಾರೆ. ಯಾವ್ಯಾವ ರೀತಿ ಇದ್ದಾನೆ ಅವನ ರೂಪ ಲಾವಣ್ಯ, ಇದ್ರ ಬಗ್ಗೆ ಎಲ್ಲ. ರಾವಣನ ಅಪ್ರತಿಮವಾದ ರೂಪ ಇದನ್ನೆಲ್ಲ ಹೇಳಿದಾಗ ಸೀತೆ ಕೇಳಿಸ್ಕೊಂಡು, ಸೀತೆಗೆ ಅವನ ರೂಪ, ರಾವಣನ ರೂಪ ತೃಣಕ್ಕೆ ಸಮಾನವಾಯಿತು. ತೃಣ ಅಂದರೆ ಹುಲ್ಲು, ಒಂದು ಹುಲ್ಲು ಕಡ್ಡಿಗೆ ಸಮಾನ ಅಂತ ಅವಳು ಭಾವಿಸ್ತಾಳೆ. ಏಕೆಂದರೆ ರಾಮನನ್ನು ಬಿಟ್ಟು ಪರಪುರುಷರನ್ನು ಅವಳು ಕನಸಿನಲ್ಲಿಯೂ ಎಣಿಸಿದವಳಲ್ಲ. ಯಾವುದೇ ಕಾರಣಕ್ಕೂ ಬೇರೆಯವರನ್ನು ಅವಳು ಗಮನದಲ್ಲಿ ಇಟ್ಕೊಂಡಿರಲಿಲ್ಲ. ಈ ಥರ ಯಾವ ಹೆಣ್ಣು ಸೀತಾದೇವಿ ಥರ ತನ್ನ ಗಂಡನ ಮೇಲೆ ಅವರು ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ, ಅವರು ಅಂಥ ಹೆಣ್ಣು ಮಾತ್ರ ಪತಿವ್ರತೆ ಆಗೋದಕ್ಕೆ ಸಾಧ್ಯ ಅಂತಂದೆಲ್ಲ ಹೇಳ್ತಾರೆ. ಇಲ್ಲಿ ಪತಿಭಕ್ತಿಯಲ್ಲಿ ಸೀತಾದೇವಿಗೆ ಸರಿಸಾಟಿಯಾದ ಪತಿವ್ರತೆಯರು ಇನ್ನೊಬ್ಬರಿರಲು ಸಾಧ್ಯವಿಲ್ಲ ಅಂತಂದು ಕೂಡ ನಾವು ನೋಡ್ಬೋದು. ಈ ರೀತಿ ಆದರೂ ಕೂಡ ಇಷ್ಟೆಲ್ಲ ಅಂದ್ಕೊಂಡು ಮತ್ತೇನೋ ಒಂಥರ ತಳಮಳ ಗಾಬರಿ ಒಳಗೆ. ಏನನ್ನು ಕೇಳುವೆನು ರಘುರಾಮನ ಮತ್ತು ಲಕ್ಷ್ಮಣನ ಕುರಿತಾದ ಕೆಟ್ಟ ಸುದ್ದಿಯನ್ನು, ಅಂದರೆ ರಾಮನ ಬಗ್ಗೆ ಲಕ್ಷ್ಮಣನ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಕೇಳ್ತೀನೋ ಅಂತಂದೇಳಿ ಆ ಸೀತೆ ಬರ್ತಿರುವ ರಾವಣನನ್ನು ಕಂಡು ಸ್ವಲ್ಪ ಗಾಬರಿ ಆಗ್ತಾಳೆ. ಅವನು ವೀರಾವೇಶದಿಂದ ಬರ್ತಾನೆ. ಅವನಿಗೆ ಏನೋ ಒಂದು ಪಡ್ಕೊಂಡಿದ್ನಲ್ಲ, ಏನು ಪಡ್ಕೊಂಡಿದ್ದ? ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಂಡಿದ್ದ. ಅದ್ರ ಬಗ್ಗೆ ಹೇಳೋದಕ್ಕೆ ಬರ್ತಿದ್ದಾನೆ. ಈ ಥರ ಆ ರೀತಿ ಗಾಬರಿ ಆಗಿರ್ತಾರಂಥ ಸೀತೆ ಹತ್ರ ಬಂದು ಹೇಳ್ತಾನೆ, ಬಹುರೂಪಿಣಿ ವಿದ್ಯೆಯು ನನಗೆ ಸಿದ್ಧಿಯಾಗಿದೆ, ಇನ್ನು ನನಗೆ ಅಸಾಧ್ಯವಾಗುವಂತಹ ಶತ್ರು ಪಕ್ಷವೆಂಬುದಿಲ್ಲ. ಈ ಥರ ವಿದ್ಯೆ ಇರೋದ್ರಿಂದ ನನಗೆ ಯಾವ ಪಕ್ಷನೂ ಅಸಾಧ್ಯ ಇಲ್ಲ. ಯಾರನ್ನ ಬೇಕಾದ್ರೂ ನಾನು ಧೂಳಿಪಟ ಮಾಡ್ತೀನಿ. ಇನ್ನು ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟುಬಿಡು ನೀನು. ಆ ದೆಸೆಯ ದಿಕ್ಕು, ಅವನ ಮಾರ್ಗ ಇದನ್ನೆಲ್ಲ ಬಿಟ್ಟು ನನ್ನನ್ನು ಒಪ್ಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸಿ ನೀನು. ಈ ರೀತಿ ಹೇಳ್ತಾನೆ. ಇಂಥ ಸಾಮ್ರಾಜ್ಯ ಸುಖವನ್ನು ಅನುಭವಿಸೆ ಬಾ ಅಂತಂದೆಲ್ಲ ಸೀತೆಯನ್ನು ಕರೀತಾನೆ.
ಆ ಸಂದರ್ಭದಲ್ಲಿ ಅವಳು ದುಃಖ ತಪ್ತಳಾಗಿ ದುಃಖದ ಮನಸ್ಸಿನವಳಾಗಿ ಹೇಳ್ತಾಳೆ, ಎಲೆ ರಾವಣನೇ, ನೀನು ಕರುಣಿಸುವುದಾದರೆ, ನೀನು ನನಗೆ ಕರುಣೆ ನೀಡೋದಾದರೆ ರಾಮಚಂದ್ರನ ಅಂದರೆ ಶ್ರೀರಾಮನ ಆಯಸ್ಸು ಮತ್ತು ಪ್ರಾಣ ಇದೆಲ್ಲ ಇರೋವರೆಗೂ, ಅಂದರೆ ಯುದ್ಧ ಭೂಮಿಯಲ್ಲಿ ನೀನು ಯುದ್ಧ ಮಾಡ್ತೀನಿ ಏನೇನೋ ಕನಸು ಕಾಣ್ತಿದೆಯಲ್ಲ, ಅವನ ಆಯಸ್ಸು ಪ್ರಾಣ ಅದೆಲ್ಲ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನೀನು ಯಾವುದೇ ಕನಸಲ್ಲೂ ಎಣಿಸ್ಬೇಡ, ಅವನನ್ನು ಕೊಲ್ಲಕ್ಕಾಗುತ್ತೆ, ಸಾಯಿಸ್ತೀನಿ ಅಂತಂದೆಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಯೋಚನೆನೂ ಮಾಡಬೇಡ ಅಂತಂದೇಳಿ ಹೇಳ್ತಾ ಧೈರ್ಯವಾಗಿ ಹೇಳ್ತಾಳೆ. ಆದರೆ ಆ ತಳಮಳದಿಂದ ಅವಳು ಮೂರ್ಛೆ ಹೋಗಿ ಬಿಡ್ತಾಳೆ. ಈ ಥರ ಮೂರ್ಛೆ ಹೋದ್ಮೇಲೆ ಅವನಿಗೆ ಸ್ವಲ್ಪ ನಮ್ಮ ಪದ್ಯ ಏನು ಹೇಳುತ್ತೆ, ಕದಡಿದ ಸಲಿಲಂ ತಿಳಿವಂದದೆ ಅನ್ನೋ ರೀತಿ ಜಾನಕಿ ಮೂರ್ಛಿತಳಾದ್ಲು, ಸೀತೆ ಮೂರ್ಛೆ ಹೋದ್ಲು. ಹಾಗಾಗಿ ರಾವಣನಲ್ಲಿ ಅನುಕಂಪ ಹುಟ್ಟಿತು. ಅನುಕಂಪ ಹುಟ್ಟಿ ಕರುಣೆ ಬಂದು ಅವನನ್ನು ಅವನೇ ಬೈಕೊಳ್ಳೋ ಅಂಥದ್ದು. ಕರ್ಮಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಪರಿಣಾಮ ಅಂದರೆ, ನಾನು ಈ ರೀತಿ ಹುಟ್ಟಿದ ಸಂದರ್ಭದಿಂದ ನಾನು ಆ ಕರ್ಮ ನನ್ನ ಬಿಡ್ತಿಲ್ಲ ಅಂತಂದೇಳಿ ಅವನೇ ಪಶ್ಚಾತ್ತಾಪ ಪಟ್ಕೊಳ್ತಾವನೆ, ಅಳಿದುಕೊಳ್ತಾನೆ, ಅಂದರೆ ಬೈಕೊಳ್ತಾನೆ. ಹಿಂಗೆಲ್ಲ ಅವನಿಗೂ ಸ್ವಲ್ಪ ಮನಸ್ಸಿನಲ್ಲಿ ಏನೋ ನಾನು ಮಾಡ್ತಿರೋದು ಸರಿನಾ ತಪ್ಪು ಅಂತನೆಲ್ಲ ಅನ್ಸೋದಕ್ಕೆ ಶುರುವಾಯಿತು ಅಂತಂದೇಳಿ ಇದೇ ಥರ ನಮ್ಮ ಪದ್ಯ ಹೇಳುತ್ತೆ ನೋಡಿ. ಕದಡಿದ ನೀರು ತಿಳಿಯಾಗುವಂತೆ, ಕದಡಿದ ನೀರು ಯಾವ ರೀತಿ ತಿಳಿಯಾಗುತ್ತೋ ಸ್ವಲ್ಪ ಸಮಯ ಕೊಟ್ಟರೆ ತನ್ನಿಂದ ತಾನೇ ತಿಳಿದುಕೊಂಡ ಯಾರು, ರಾವಣ. ರಾವಣನ ಮನಸ್ಸು ಕೂಡ ತಿಳಿಯಾಯಿತು. ಸೀತೆಯ ಬಗ್ಗೆ ಏನು ವೈರಾಗ್ಯ ಹುಟ್ಟಿತು, ವೈರಾಗ್ಯ ಬೇಸರ, ಏನು ಈ ರೀತಿ ಮಾಡಿಬಿಟ್ನಲ್ಲ ಅಂತ, ಅಂದರೆ ಅವಳನ್ನ ಪಡಿಬೇಕು ಅನ್ನೋ ಹಠ ಛಲ ಇತ್ತು. ಆದರೆ ಈ ರೀತಿ ಬದಲಾವಣೆ ಆಗ್ತಾ ಇದೆ ಅವನ ಮನಸ್ಸಲ್ಲಿ. ಉದಾತ್ತನವನಲ್ಲಿ, ಅಂದರೆ ಉದಾತ್ತ ಅಂದರೆ ಉನ್ನತವಾದ ದೊಡ್ಡದಾದ ಮನಸ್ಸು, ವಿಶಾಲವಾದ ಮನಸ್ಸನ್ನು ಬೆಳೆಸ್ಕೊಳ್ತಿದ್ದಾನೆ. ಈ ಥರ ನಾನು ಕಳಂಕದ ಪ್ರೀತಿ, ಒಂದು ವಿಶಾಲವಾದ ಪ್ರೀತಿಯನ್ನು ಬಯಸಿದೆ, ನಾನು ಒಂದು ಒಳ್ಳೆಯ ಮನಸ್ಸಿನ ಪ್ರೀತಿಯನ್ನು ಬಯಸದೆ ಕಳಂಕದ ಪ್ರೀತಿಯನ್ನು ನಾನು ಬಯಸಕ್ಕೆ ನೋಡಿದೆ. ಹಾಗಾಗಿ ಅದರಿಂದ ಪ್ರೀತಿ ಈ ರೀತಿ ಯೋಚನೆ ಮಾಡಿದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ಹೆಣ್ಣಿನ ಬಗ್ಗೆ, ಪ್ರೀತಿಯ ಬಗ್ಗೆ ಅವನು ಅವನದೇ ಆದ ರೀತಿಯಲ್ಲಿ ಯೋಚನೆ ಮಾಡ್ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅವನಿಗೇನು ಗೊತ್ತಾಗದಿದ್ದು ಯಾವುದೂ ಇಲ್ಲ, ಮಹಾಜ್ಞಾನಿ. ಈ ರೀತಿ ಎಲ್ಲ ಯೋಚನೆ ಮಾಡ್ತಾನೆ. ಆದರೆ ಅವಳನ್ನೇನೋ ಕರ್ಕೊಬಂದಿದ್ದಾಯಿತು, ಆದರೆ ಹೆಂಗೆ ಪಶ್ಚಾತ್ತಾಪ ಏನೋ ಪಡ್ತಿದ್ದಾನೆ, ಅರ್ಥನೂ ಆಗ್ತಿದೆ. ಕರ್ಕೊಂಡೋಗಿ ಏನು ಮಾಡಲಿ, ಸೀತೆನ ವಾಪಸ್ ಕರ್ಕೊಂಡೋಗಿ ಬಿಡೋದ ಏನು ಮಾಡ್ತಾನೆ ಅನ್ನೋದೇ ನಮ್ಮ ಮುಂದಿನ ಪದ್ಯದ ವಿಚಾರ. ಏನು ಮಾಡ್ಬೋದು ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ. ಎರಡನೇ ವಿಡಿಯೋದಲ್ಲಿ ತಪ್ಪದೆ ಆ ಪದ್ಯ ಭಾಗದ ವಿಡಿಯೋವನ್ನು ಕೂಡ ನೋಡಿ. ನೀವಿನ್ನೂ ನನ್ನ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.